ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. ಅಮೃತಧಾರೆ ಸೀರಿಯಲ್ ಒಲವಿನ ದೋಣಿ ಏರಿದ ಭೂಮಿಕಾ ಗೌತಮ್. ಅಮೃತಧಾರೆ ಧಾರಾವಾಹಿಯಲ್ಲಿ ಕಿರಣ್ ಜಯದೇವನ ಮಾತು ಕೇಳಿ ಮತ್ತೆ ಮತ್ತೆ ಹಳೆಯ ಪ್ರೇಯಸಿ ಭೂಮಿಕಾಳನ್ನು ತನ್ನ ವಶ ಮಾಡಿಕೊಳ್ಳಲು ಮುಂದಾಗುತ್ತಿದ್ದಾನೆ. ತನ್ನ ಹಾಗೂ ಭೂಮಿಕಾ ವಿಚಾರವಾಗಿ ಆಕೆಯ ಹುಟ್ಟುಹಬ್ಬದ ದಿನವೇ ಎಲ್ಲರ ಎದುರು ತಾನು ಹಾಗೂ ಭೂಮಿಕಾ ಪ್ರೀತಿಸುತ್ತಿದ್ದು ಇಬ್ಬರೂ ಮುಂದೆ ಒಟ್ಟಿಗೆ ಬಾಳುವ ನಿರ್ಧಾರ ಮಾಡುವುದಾಗಿ ಹೇಳುತ್ತಾನೆ. ಕಿರಣ್ ಮಾತನ್ನು ಪೂರ್ತಿ ಕೇಳಿದ ಗೌತಮ್ ಆತನ ಗ್ರಹಚಾರ ಬಿಡಿಸುತ್ತಾನೆ. ಕಿರಣ್ಗೆ ಅಷ್ಟು ಪ್ಲಾನ್ ಅನ್ನು ಎಲ್ಲರ ಮುಂದೆ ತೆರೆದಿಡುತ್ತಾನೆ. ಕಿರಣ್ಗೆ ಗ್ರಹಚಾರ ಬಿಡಿಸಿದ ಶ್ರುತಿ, ಕಿರಣ್ ಹೆಂಡತಿ ಶ್ರುತಿಯನ್ನು ಗೌತಮ್ ಕರೆಸಿ ಅವಳ ಬಾಯಲ್ಲೂ ಸತ್ಯ ಹೇಳಿಸುತ್ತಾನೆ. ಶ್ರುತಿ, ಕಿರಣ್ ಮನಸ್ಸಿನಲ್ಲಿ ಬರೀ ಕೆಟ್ಟಿದ್ದೇ ತುಂಬಿದೆ. ದುಡ್ಡಿನ ಮೇಲೆ ಅಪಾರವಾದ ದುರಾಸೆ ಹೊಂದಿರುವ ಕಿರಣ್ ಸದಾ ಭೂಮಿಕಾ ಬಾಳನ್ನು ಹೇಗೆ ಹಾಳು ಮಾಡುವುದು ಎಂಬ ಬಗ್ಗೆ ಯೋಚಿಸುತ್ತಿರುತ್ತಾನೆ. ಈಗ ಭೂಮಿಕಾ ಬಾಳನ್ನು ಹೊಡೆದು ಹಾಕಲು ಗೌತಮನ್ನು ಬ್ಲ್ಯಾಕ್ ಮೇಲ್ ಮಾಡಿ ಅದರಿಂದ ಬರುವ ಹಣದಲ್ಲಿ ಜಮ್ ಎಂದು ಜೀವನ ಮಾಡಬೇಕು ಎಂದು ಕಿರಣ್ ಪ್ಲಾನ್ ಮಾಡಿಕೊಂಡಿದ್ದಾನೆ. ಕುಡಿದ ಮತ್ತಿನಲ್ಲಿ ಇದೆಲ್ಲ ವಿಚಾರಕ್ಕೆ ಹೇಳಿದ್ದ ಕಿರಣ್, ಹಾಗಾಗಿ ನಾನು ಗೌತಮ್ ಅವರನ್ನು ಭೇಟಿ ಮಾಡಿದ್ದೆ. ಎಲ್ಲ ವಿಚಾರವನ್ನು ಹೇಳದೆ ಎನ್ನಲಾಗುತ್ತಿದೆ. ಕೇಕ್ ಕಟ್ ಮಾಡಿದ ಭೂಮಿಕಾ ಎಲ್ಲ ವಿಚಾರ ತಿಳಿದ ಮೇಲೆ ಗೌತಮ್ ಕಿರಣ್ಗೆ ಹೊಡೆದು ಭೂಮಿಕಾ ಕಾಲಿಗೆ ಬೀಳಲು ಹೇಳುತ್ತಾನೆ. ಕಿರಣ್ ಭೂಮಿಕಾ ಕಾಲಿಗೆ ಬಿದ್ದು ಕ್ಷಮೆ ಕೇಳಿ ಹೋಗುತ್ತಾನೆ. ಬಳಿಕ ಗೌತಮ್, ಭೂಮಿಕಾಳು ನೀನು ಎಂಥವಳು ಎಂಬುದು ನನಗೆ ತುಂಬಾ ಚೆನ್ನಾಗಿ ಗೊತ್ತಿದೆ. ಇಷ್ಟೆಲ್ಲ ಆಗುವವರೆಗೂ ಸುಮ್ಮನೆ ಇದ್ದದ್ದು ಎಲ್ಲರಿಗೂ ನಿನ್ನ ಬಗ್ಗೆ ಇರುವ ಅನುಮಾನಗಳು ಸರಿಯಾಗಿಲ್ಲ ಎಂದು ಸುಮ್ಮನಿದ್ದೆ ಎನ್ನುತ್ತಾನೆ. ಬಳಿಕ ಭೂಮಿಕಾ ಕೇಕ್ ಕಟ್ ಮಾಡಿ ಹುಟ್ಟುಹಬ್ಬ ಸೆಲೆಬ್ರೇಟ್ ಮಾಡುತ್ತಾಳೆ. ಸದಾಶಿವ ಮತ್ತು ಜೀವನ್ ಇಬ್ಬರು ಗೌತಮ್ ಬಳಿ ಕಿರಣ್ ವಿಚಾರವನ್ನು ಮುಚ್ಚಿಟ್ಟಿದ್ದಕ್ಕೆ ಕ್ಷಮೆ ಕೇಳುತ್ತಾರೆ. ಗೌತಮ್, ಇದರಲ್ಲಿ ನಿಮ್ದ ಯಾವ ತಪ್ಪು ಇಲ್ಲ, ಇದನ್ನೆಲ್ಲ ಮರೆತು ಬಿಡಿ ಎಂದು ಹೇಳಿ ಸಮಾಧಾನ ಮಾಡುತ್ತಾನೆ. ಜಯದೇವ್ಗೆ ತಲೆನೋವು ತಂದ ಕಿರಣ್ ಭೂಮಿಕಾಳನ್ನು ಮನೆಯಿಂದ ಹೊರಗೆ ಹಾಕಲು ಪ್ಲಾನ್ ಮಾಡಿ ಜಯದೇವ್ ಕಿರಣ್ ಅನ್ನು ಕರೆಸಿಕೊಂಡು ಬಂದಿರುತ್ತಾನೆ. ಆದರೆ ಈ ಕಿರಣ್ ಈಗ ಗೌತಮ್ ಬಳಿ ಸಿಕ್ಕಿ ಬಿದ್ದಿರುವುದು ಮುಂದೆ ಇದರಿಂದ ತನಗೆ ಯಾವೆಲ್ಲ ರೀತಿಯಲ್ಲಿ ಸಮಸ್ಯೆ ಆಗಬಹುದು ಎಂದು ಯೋಚಿಸುತ್ತಿರುತ್ತಾನೆ. ಕಿರಣ್ ಅನ್ನು ಮತ್ತೆ ಭೇಟಿ ಮಾಡಿ ಎಲ್ಲಿ ತಪ್ಪಾಯಿತು ಎಂದು ವಿಚಾರಿಸುತ್ತಾನೆ. ಆಗ ಕಿರಣ್ ಜೊತೆಗೆ ಇಬ್ಬರಿಗೂ ಮಾತಿಗೆ ಮಾತು ಬೆಳೆದು ನೀನೇ ಇದನ್ನೆಲ್ಲ ಮಾಡಿಸಿದ್ದು ಎಂಬ ಸತ್ಯವನ್ನು ಗೌತಮ್ ಬಳಿ ಹೇಳುತ್ತಿದ್ದೆ ಎಂದು ಕಿರಣ್ ಹೇಳುತ್ತಾನೆ. ಈ ಮಾತನ್ನು ಕೇಳಿದ ಜಯದೇವ್, ಹಾಗೇನಾದರೂ ಮಾಡಿದರೆ ನಿನಗೆ ತೊಂದರೆಯಾಗುವುದು ಗ್ಯಾರಂಟಿ ಎಂದು ವಾರ್ನಿಂಗ್ ಕೊಡುತ್ತಾನೆ. ಒಲವಿನ ದೋಣಿಯಲ್ಲಿ ಭೂಮಿಕಾ ರೂಮಿಗೆ ಹೋಗಿ ಗೌತಮ್ಗೆ ಕ್ಷಮೆ ಕೇಳುತ್ತಾಳೆ. ನಾನು ನಿಮ್ಮ ಬಳಿ ಸುಳ್ಳು ಹೇಳಿಬಿಟ್ಟೆ, ನಾನು ಹಾಗೆ ಮಾಡಬಾರದಿತ್ತು, ಕ್ಷಮಿಸಿ ಎಂದು ಹೇಳುತ್ತಾಳೆ. ಗೌತಮ್, ಅದೆಲ್ಲ ತಪ್ಪೇನೂ ಇಲ್ಲ, ಆರಾಮಾಗಿರಿ ಎಂದು ಸಮಾಧಾನ ಮಾಡುತ್ತಾನೆ. ಇನ್ನು ತನಗೆ ಹೆಂಡತಿ ಮತ್ತು ಪ್ರೀತಿಯ ಬಗ್ಗೆ ಮನದ ಮಾತುಗಳನ್ನು ಆಡುತ್ತಾನೆ. ಇದನ್ನೆಲ್ಲ ಕೇಳಿದ ಭೂಮಿಕಾಳಿಗೆ ಗೌತಮ್ ಮೇಲೆ ಒಲವಾಗುತ್ತದೆ. ಈಗ ಇಬ್ಬರು ಒಲವಿನ ದೋಣಿಯಲ್ಲಿ ಪಕ್ಕಾ ಆಗಿದೆ. ಇವಿಷ್ಟು ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ.